ಮಮ್ಮಿ ಹಪ್ಳ ನೀನು ಬಾಯಿಗೆ ಬಂದಿಡ್ಲಾ? ಎಸ್ ಗೈಸ್, ಹ್ಯಾಪಿ ಯುಗಾದಿ. ಎಸ್, ಇದು ನಾನು ಸ್ನಾನ ಮಾಡಿಲ್ಲ. ಎಸ್ ನೋಡಿ, ಫಸ್ಟ್ ನಮ್ಮ ಮನೇಲಿ ನನ್ನ ಮಕ್ಳು ಇಬ್ರು ಸ್ನಾನ ಮಾಡಿಸ್ಬೇಕು. ಏನ ಕೆಪರ್ದುಲ್ಲೇ ದೇವಿ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಅವ್ರ ಅಪ್ಪಂಗ್ ಕೊಟ್ಟಾರ ಅವ್ರ ಚೆಂಗಿ ಮುಂಡಾದಿದ್ ಮಾತ್ರ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ. ಸೊ ನಮ್ಮ ಮನೇಲಿ ಒಬ್ಬಟ್ಟು ಮಾಡಕ್ಕೆ ಐಟಮ್ಸ್ ಇರ್ಲಿಲ್ಲ. ಮುಂದಕ್ಕೆ ಏನಾಯ್ತಣ್ಣ? ಇಷ್ಟು ತರಕಾರಿ ನನ್ನ ಮನೇಲಿ ತಂದಿದ್ದು ನೋಡಿ. ಅರ್ಥ ಆಯ್ತು ಅನ್ಸುತ್ತೆ. ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕಾ ಅಕ್ಕ ನಿಮ್ದು ಜೈಲ್ ಎಕ್ಸ್ಪೀರಿಯನ್ಸ್ ಹೇಳಿ 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 ಅಂತ. ಸೊ ಓಕೆ, ಶೇರ್ ಮಾಡೋಣ, ಅದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್, ಸ್ಟಾರ್ಟಿಂಗ್ ಅಲ್ಲಿ ನನ್ನನ್ನ ಲೀಗಲ್ ಆಗಿ ಎನ್ಕ್ವೈರಿ ಮಾಡಕ್ಕೆ ಅಂತ ಕರ್ಕೊಂಡೋದ್ರು. ಎಸ್, ಆಫ್ಟರ್ ನನ್ನ ಜೇಸಿಗೆ ಹಾಕಿದ್ರು. ನೀನ್ ನೋಡ್ರ ಅಯ್ಯೋ ಪಾಪ ಐ ಫೀಲ್ ರಿಯಲಿ ಬ್ಯಾಡ್ ಆಯ್ತಾ. ಬಿಕಾಸ್ ಈ ಒಂದು 23-24 ಇಯರ್ಸಿಗೆ ಆ ಒಂದು 4 ಗೋಡೆ ಮಧ್ಯ ಇದ್ದೆ ಅಂತ. ಹೊರಗಡೆ ಬಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ಆಹಾ, ಸ್ಟಾರ್ ಹೋಟೆಲ್ ರೇಂಜ್ ಅಲ್ಲಿ ಇದೆ. ಸೊಳ್ಳೆಗಿಲ್ಲ ಇಲ್ದೇ ಇದ್ರೆ ಸಾಕಪ್ಪ. ಹಲೋ ಹಲೋ, ಸತ್ಯ ಪ್ರಕಾಶ್ ಮೀನ್ಸ್ 420. ನೀವು ಲೈಕ್ ಅಲ್ಲಿರೋ ಜನಗಳು, ಅಲ್ಲಿರೋ ಪ್ಲೇಸ್, ವಾತಾವರಣ, ಲೈಕ್ ಅದ್ ನೋಡ್ತಾ ಇದ್ರೆ ನಂಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ. ಮೆಟ್ಟಕ್ಲಾಡಿ ನೀನು. ಎಸ್, ಸ್ಟಾರ್ಟಿಂಗ್ ಹೋದೆ. ಎಸ್, ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದ್ರೆ ಜೈಲಲ್ಲಿ ತುಂಬಾ ಸೊಳ್ಳೆ ಇರ್ತಿತ್ತು. ಹೌದಾ? ತುಂಬಾ ಸೊಳ್ಳೆ. ಆಮೇಲೆ ನನ್ನ ಲೈಫಲ್ಲಿ ನಾನು ಫ್ಯಾನ್ ಇಲ್ಲ ಅಂದ್ರೆ ಅಗ್ಗದೇ ಇಲ್ಲ, ಹುಚ್ಚಿ ಹಿಡ್ದಂಗ ಆಗ್ಬಿಡ್ತಿತ್ತು. ಏನಾಯ್ತು? ಮಸ್ಕಿಟೋಸ್. ಒಳ್ಳೆ ಹುಲಿ ನೋಡ್ದಾಗ ಕಿರ್ಚ್ತಿಯಲ್ಲ, ಸೊಳ್ಳೆ ತಾನೆ? ನನ್ಗೆ ಸೊಳ್ಳೆ ಕಂಡ್ರೆ ಆಗಲ್ಲ. ನಾವು ನೋಡಿರುವಂತಹ ಲೈಫ್ ಬೇರೆ, ಅಲ್ಲಿ ಅದೊಂದ್ ಲೈಫ್ ಬೇರೆ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ 23-24 ಏಜ್ ಅಲ್ಲಿ ಒಂದು ಸ್ಟೇಷನ್ ಬೇರೆ, ಜೇಸಿ ಬೇರೆ, ಅಲ್ಲೆಲ್ಲ ನೋಡ್ಬಿಟ್ನಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನನಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಕ್ಲಾರಿಟಿ ಕೊಡಿ ಅಂತ. ನಿಮ್ಮ ಅಮ್ಮನ ಪಿಂಡ. ಸ್ಟಿಲ್ ನಾನು ಏನು ಹೇಳಂಗಿಲ್ಲ, ಏನು ಮಾತಾಡೋಗಿಲ್ಲ. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ನನಗೆ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ಒಂದು ಆಪ್ಷನ್ ಇತ್ತು, ಹಾಗಾಗಿ ನಾನು ಮಾತಾಡಿರ್ಲಿಲ್ಲ. ಇಷ್ಟೇ. ನೀನು ಇದೆಯಾ ನೋಡಲು? ಇಂತ ಚಿನ್ನದಂತ ಹುಡುಗನ ಮೇಲೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟು ಇಷ್ಟೇ. ಅದು ಬಿಟ್ರೆ ಏನೋ ತಪ್ಪು ಮಾಡ್ಬಿಟ್ಟಿದೀನಿ, ಕಳ್ಳಿ ತರ ಹೋಗ್ತಾ ಇದ್ದೀನಿ, ಆಮೇಲೆ ಅದೆಲ್ಲ ಒಂಚೂರು ಬೇಜಾರಾಯ್ತು. ಕಮೆಂಟ್ಸ್ ಎಲ್ಲ ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು, ಕೆಡ್ಸ್ಕೊಳ್ಳಲ್ಲ. ಬಟ್ ಐ ಫೀಲ್ ರಿಯಲಿ ಹ್ಯಾಪಿ. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಅಲ್ಲೆಲ್ಲ ಬ್ಯಾಡ್ ಕಾಮೆಂಟ್ಸೇ ಒಂದು ಬಂದಿಲ್ಲ. ಭ್ರಮೆ. ಬಟ್ ಇನ್ನೊಂದೇನು ಅಂದ್ರೆ ಲೈಫ್ ಅಲ್ಲಿ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸಾರ್ಥಕವಾಯ್ತು. ನಾನು ಎಲ್ಲಾ ತರನು ಲೈಫ್ ಅಲ್ಲಿ ನೆಗೆಟಿವ್, ಕಾಂಟ್ರವರ್ಸಿ, ಪಾಸಿಟಿವ್, ಖುಷಿಯಿಂದ ಇರೋದು, ಜೈಲ್ ಎಕ್ಸ್ಪೀರಿಯನ್ಸ್, ಬಿಗ್ ಬಾಸ್ ಎಲ್ಲಾದ್ರೂ ನೋಡ್ಬಿಟ್ಟಿದ್ದೀನಿ ಗುರು. ನಾನು 24 ವರ್ಷಕ್ಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ನಾಚಿಕೆ ಆಗಲ್ವಾ ನಿನ್ಗೆ? ಐ ಥಿಂಕ್ ಮುಂದೆ ಒಂದು ಒಳ್ಳೆ ದಾರಿ ಕಾದಿರುತ್ತೆ ಅಂತ ನನ್ನ ಪ್ರಕಾರ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾಕಿ, ಅದು ಏನು ಇಲ್ಲ ತಪ್ಪಿಲ್ಲ. ಬಟ್ ಮನುಷ್ಯರು ಅಂತ ಇರ್ತಾರಲ್ಲ, ಅವ್ರ ಹತ್ರ ನೀವು ಒಂಚೂರು ಇಷ್ಟೆಲ್ಲ ಇಟ್ಕೊಡಿ, ಇಷ್ಟು ಮಾಡಕ್ ಹೋದ್ರೆ ಅವ್ರು ನಮ್ಗೆ ಇಷ್ಟು ಮಾಡ್ಬಿಡ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಈ ಒಂದು ಕೇಸ್ ಬಗ್ಗೆ ಏನೂ ಕ್ಲಾರಿಟಿ ಕೊಡಕ್ಕಾಗಲ್ಲ. ಜಸ್ಟ್ ನನ್ನ ಜೈಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು. ನಮಗೆಲ್ಲ ಗೊತ್ತಾಗೋಯ್ತು. ಈ ವಿಡಿಯೋ ನನ್ನ ಕೇಸ್ ಕ್ಲಾರಿಟಿ ಇನ್ನ ಸ್ವಲ್ಪ ದಿನಗಳಲ್ಲಿ ಕೊಡ್ತೀನಿ. ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.